ಇವತ್ತು KGAD ಲೋನನ್ನು HRMSನಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ನೀವು HRMS ಲಾಗಿನನ್ನು ಮಾಡ್ಕೋಬೇಕು. ಯೂಸರ್ ನೇಮು, ಪಾಸ್ವರ್ಡು, ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದಮೇಲೆ ಇಲ್ಲಿ ನೋಡಿ, ಈಗ ಲಾಗಿನ್ ಆಯಿತು. ಲಾಗಿನ್ ಆದಮೇಲೆ ಪೇರೋಲ್ಗೆ ಹೋಗಬೇಕು. ಪೇರೋಲ್ನಲ್ಲಿ ಲೋನ್ ಆ್ಯಂಡ್ ರಿಕವರೀಸ್, ಇಲ್ಲೇ ಲೋನ್ ಆ್ಯಂಡ್ ರಿಕವರೀಸನ್ನು ತೊಗೊಂಡು ಇಲ್ಲಿ ಏನಿದೆ ಇಲ್ಲೇ KGAD ನಂಬರನ್ನು ಹಾಕಿ ಗೆಟ್ ಕೊಡಿ. ಗೆಟ್ ಕೊಟ್ಟಾದಮೇಲೆ ಸಿಬ್ಬಂದಿ ಹೆಸರು, KGAD ನಂಬರು, ಡೇಟ್ ಆಫ್ ಜಾಯ್ನಿಂಗನ್ನು ತೋರಿಸುತ್ತೆ. ಇಲ್ಲಿ ನೋಡಿ, ಯಾವುದಾದ್ರೂ KGAD ಲೋನ್ ಇದೆಯಾ ಚೆಕ್ ಮಾಡ್ಕೋಬೇಕು. ಇದ್ರೆ ಅದನ್ನು ಡಿಲೀಟ್ ಮಾಡ್ಕೋಬೇಕು. ಈಗ ನಾವು ಹೊಸದಾಗಿ ಆ್ಯಡ್ ಮಾಡ್ಕೊತಾ ಇರೋದ್ರಿಂದ ಇಲ್ಲಿ ಅಪ್ರೂವ್ ಲಿಸ್ಟನ್ನು ತೊಗೊಂಡು ಇಲ್ಲಿ ರಿಕವರಿ ನೇಮ್ ಇದ್ದಲ್ಲಿ ನಾವು KGAD ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, KGAD ಕರ್ನಾಟಕ ಗ್ರೂಪ್ ಇನ್ಸೂರೆನ್ಸ್ ಡಿಪಾರ್ಟ್ಮೆಂಟ್. ಇಲ್ಲಿ ರಿಕವರಿ ಅಮೌಂಟ್ನ ನಾವು ಲೋನ್ ಸ್ಯಾಂಕ್ಷನ್ ಆಗಿರುತ್ತಲ್ಲ ಅಲ್ಲಿ ನಾವು 1,88,000 ಲೋನ್ ತೊಗೊಂಡಿರ್ತೀವಿ. ಅದಕ್ಕೆ 10 ಕಂತು ಅಂದರೆ 18,800 ಆಗುತ್ತೆ. ಇಲ್ಲಿ ಟೂ ಡೇಟ್ ಇದೆ ನೋಡಿ. ಟೂ ಡೇಟ್ ಅಂದರೆ 1/4/24ಕ್ಕೆ ನಾವು ಲೋನ್ ತೊಗೊಂಡಿದ್ದೀವಿ. ಆ ಟೂ ಡೇಟನ್ನು ಅಲ್ಲೇ ನಮೂದು ಮಾಡಬೇಕು. ಆಮೇಲೆ ಫಾರ್ಮ್ ಡೇಟ್ ಅಂದರೆ 10 ತಿಂಗಳಾಗುತ್ತೆ. 10 ತಿಂಗಳ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಜನವರಿವರೆಗೂ ಬರುತ್ತೆ. ಜನವರಿ ತೊಗೊಂಡ್ರೆ ನಾವು 10 ತಿಂಗಳು ಕ್ಯಾಲ್ಕುಲೇಷನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 18,800 10 ಕಂತು ಅಂದರೆ ಜನವರಿಗೆ ಆಗುತ್ತೆ. ಇಲ್ಲೇನಿದೆ, ಇಲ್ಲಿ 10 ಕಂತಿಗೆ ರಿಕವರಿ ಅಮೌಂಟ್ 18,800, ಫಾರ್ಮ್ ಡೇಟು, ಟೂ ಡೇಟು ಎಲ್ಲ ಹಾಕಿಂದ ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಆ್ಯಡ್ ಕೊಡಬೇಕು. ರೆಕಾರ್ಡೆಡ್ ಸಕ್ಸಸ್ಫುಲ್ಲಿ. ಈಗಿಲ್ಲಿ ಎಕ್ಸೆಪ್ಟ್ ಆಲ್ ಇದೆ ನೋಡಿ, ಎಕ್ಸೆಪ್ಟ್ ಆಲ್ ಕೊಡಬೇಕು. ಎಕ್ಸೆಪ್ಟ್ ಆಲ್ ಕೊಟ್ಟಮೇಲೆ ಅಪ್ರೂವ್ಡ್ ಸಕ್ಸಸ್ಫುಲಿ. ಈಗ ನಮ್ಮದು KGAD ಲೋನು ಆ್ಯಡ್ ಆಯಿತು. ಈಗ ಪೇರೋಲು, ಲೋನ್ ಆ್ಯಂಡ್ ರಿಕವರೀಸು, ಹೊಳ್ಳಿ ಲೋನ್ ಆ್ಯಂಡ್ ರಿಕವರೀಸ್. ಅದೇ ಥರ ಇನ್ನೊಂದು ಸಿಬ್ಬಂದಿ ಇದೆ, ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲೇ ಈಗ ಅದು ಆ್ಯಡ್ ಆಗಿದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹೀಗಿಲ್ಲೇ ಓಪನ್ ಆಯಿತು. ಅಂದರೆ KGAD ಲೋನ್ ತೊಗೊಂಡಿದ್ದು 18,800 1/4/24ರಿಂದ 1/1/2025ವರೆಗೆ ಆ್ಯಡ್ ಆಯಿತು. ಅದೇ ಥರ ಈಗ ಒಂದು ಸಿಬ್ಬಂದಿ